ಎಷ್ಟು ವರ್ಷ ಅಂದ್ರೆ ವಿಜಯನಗರ ಅವಸಾನ ಆದ ಮೇಲೆ ಎಷ್ಟು ವರ್ಷ ದಸರೆ ನಡೀಲಿಲ್ಲ ಅಥವಾ ನಡೀತಿತ್ತು? ದಸರೆ ನಡೀತಿತ್ತು ಪೆನ್ಕೊಂಡೆನಲ್ಲಿ. ಇದೇನಾಗುತ್ತೆ ಅಂತಂದರೆ ಈ ವೈಭವವಾಗಲಿ ಈ ವಿಜೃಂಭಣೆ ಆಗಲಿ ಯಾವತ್ತು ಒಂದು ತಿಳ್ಕೊಳ್ಳಿ, ನೀವು ಕ್ಲಾಸ್ ಟೀಚರ್ ಇದ್ದಾಗ ಮಕ್ಕಳು ಸ್ಟ್ರಿಕ್ಟ್ ಆಗಿರ್ತಾರೆ, ಅವ್ರು ಆಚೆ ಹೋಗಿ ಕ್ಲಾಸ್ ಮಾನಿಟ್ರ್ ಮಾಡಿದಾಗ ಹುಡುಗರು ಕೇಳ್ತಾರೆ. ಇದು ಎಕ್ಸಾಕ್ಟ್ಲಿ ಆಗಿದೆ ಹೀಗೇ. ಯಾವಾಗ ಅಳಿಯ ರಾಮರಾಯ ಅತ್ಯಂತ ಬಲಿಷ್ಠನಾದಂಥ ಕೃಷ್ಣದೇವರಾಯರು ತೀರ್ಕೊಂಡ ಮೇಲೇ ಅರ್ಧ ಪವರ್ ಹೋಗಿತ್ತು. ಆದರೆ ಅವರು ಅಳಿಯ ರಾಮರಾಯ ಇನ್ನೂ ಒಂದು 35 ವರ್ಷ ಹಿಡಿದು ನಿಲ್ಲಿಸ್ಕೊಂಡಿದ್ರು. ಅವರೂ ತೀರ್ ಹೋದ್ಮೇಲೆ ಇವರಲ್ಲಿ ಬಂದಂಥ ತಿರುಮಲರಾಯರು ಅವರೆಲ್ಲ ಸ್ವಲ್ಪ ಕಡಿಮೆನೇ ಆಗೋದ್ರು. ಆಮೇಲೆ ವೀರವೆಂಕಟಪತಿ ರಾಯರ ಕಾಲಕ್ಕೆ ಮತ್ತಷ್ಟು ಅದು ಬಂತು, ಆದರೆ ವಿಜಯನಗರದ ವೈಭವವನ್ನು ಸರಿಗಟ್ಟಲಾಗಲಿಲ್ಲ. ಅಂಥ ಒಂದು ಕಾಲದಲ್ಲಿ ನಮ್ಮ ಮೈಸೂರು ಅರಸರಾದಂಥ ಶ್ರೀರಾಜ ಒಡೆಯರು ತಿರುಮಲರಾಯನನ್ನು ಸೋಲಿಸಿ, ಆ ತಿರುಮಲರಾಯರು ಬೇರೆ ಈ ತಿರುಮಲರಾಯರು ಬೇರೆ, ಸೋಲಿಸಿ ಶ್ರೀರಂಗಪಟ್ಟಣವನ್ನು ಗೆದ್ದುಕೊಂಡು ಈ ವಿಚಾರವನ್ನು ವೀರವೆಂಕಟಪತಿ ರಾಯರಿಗೆ ಹೇಳಿದಂಥ ಕಾಲದಲ್ಲಿ ಅವರು ನೀವೇ ಸೂಕ್ತ, ಇದಕ್ಕೆ ಈ ದಸರೆಯನ್ನು ನಡೆಸೋದಕ್ಕೆ ನೀವೇ ಸೂಕ್ತ ಅಂತ ಹೇಳಿ ಅವರು ಇದನ್ನು ಕೊಡ್ತಾರೆ ಅನ್ಬೇಕಾದ್ರೆ ಅವರು ಸುಮ್ಮನೆ ಕೊಡಲ್ವಲ್ಲ. ಈಗ ನೀವು ಒಬ್ಬನ್ನ ಆಯ್ಕೆ ಮಾಡಬೇಕಾದ್ರೆ ಅವರ ಅರ್ಹತೆ ಎಲ್ಲವನ್ನ ನೋಡ್ತಿರಲ್ಲ. ಎಲ್ಲ ಅರ್ಹತೆ, ಅವರ ಪೂರ್ವಾಪರ, ಅವರ ವಂಶ, ಅವ್ರು ಬೆಳೆದು ಬಂದ ಹಾದಿ ಎಲ್ಲವನ್ನ ನೋಡಿ ಇವರೇ ಅರ್ಹರು, ಮೈಸೂರು ಅರಸರೇ ಈ ದಸರೆಯನ್ನು ನಡೆಸಲು ಅರ್ಹರು ಅಂತ ಹೇಳಿ ಅದನ್ನು ನಮಗೆ ಕೊಡ್ತಾರೆ. ಆಗ ಅದನ್ನು ತಗೊಂಡಂಥ ರಾಜ ಒಡೆಯರು ಮೈಸೂರಿನಿಂದ ತಮ್ಮ ಸಂಸ್ಥಾನವನ್ನು ಶ್ರೀರಂಗಪಟ್ಟಣಕ್ಕೆ, ರಾಜಧಾನಿಯನ್ನು ಶಿಫ್ಟ್ ಮಾಡ್ತಾರೆ. ಅಲ್ಲಿಂದ ಮೈಸೂರು ದಸರಾ ಶುರುವಾಗುತ್ತೆ. ಇಲ್ಲಿ ದಸರೆಗೆ ಏನು ಡಿಫರೆನ್ಸ್ ಇದೆ? ವಿಜಯನಗರದ ವೈಭವದ ದಸರೆ ನಾನು ಹೇಳಿದಾಗೆ ನಮ್ಮ ಶಕ್ತಿ ಪ್ರದರ್ಶನ ಮತ್ತು ತೆರಿಗೆಯ ತಗೊಳ್ಳೋವಂಥದ್ದು ಆಗ್ತಿತ್ತು. ಸೊ ಅದು ಮೈಸೂರಿಗೆ ಬಂದ ಮೇಲೆ ವಿಜಯನಗರ ಬಂಗಾಲದಿಂದ ಶ್ರೀಲಂಕಾವರೆಗೆ ವಿಜಯನಗರ ಇತ್ತು ಅಂತ ನಾನು ಹೇಳಿದ್ದೀನಿ. ಮೈಸೂರಿಗಿಲ್ಲ. ಆವಾಗ ಈಗ ರಾಜ ಒಡೆಯರು ದಸರೆಯನ್ನು ವಹಿಸ್ಕೊಂಡಾಗ ಇವ್ರ ಹತ್ರ ಒಂದು 90 ಹಳ್ಳಿಗಳ ಪಾರ್ಪತ್ಯ ಇತ್ತಷ್ಟೇ. 90 ಹಳ್ಳಿಗಳು ಅಷ್ಟೇ, ಚಿಕ್ಕ ಒಂದು ಸಂಸ್ಥಾನವಾಗಿತ್ತು. ಹಾಗಾಗಿ ಇವರು ಅದನ್ನು ವಿಜಯನಗರದ ಹಾಗೇನೆ ಮಿನಿಯೇಚರ್ ಥರ ವಿಜಯನಗರ ವೈಭವವನ್ನೇ ಮರುಕಳಿಸುವಂತೆ ಅಷ್ಟೇ ಸಾಂಪ್ರದಾಯಿಕವಾಗಿ ನಡೆಸ್ಕೊಂಬಂದರು. ಅವತ್ತಿನಿಂದ ಶುರುವಾದ ಸಂಪ್ರದಾಯ ಇವತ್ತಿಗೂ ಅದೇ ಸಂಪ್ರದಾಯಬದ್ಧವಾಗಿ ನಡೀತಾ ಇದೆ. ಆದರೆ ಹೇಗೆ ನಡೀತಾ ಇದೆ? ಈಗ 1610ರಲ್ಲಿ ಶುರುವಾದಂಥ ದಸರೆ 1800ರವರೆಗೂ ಅವಿಚ್ಛಿನ್ನವಾಗಿ ನಡೀತು. 1799ರ ಐತಿಹಾಸಿಕ 4ನೇ ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ, ಟಿಪ್ಪು ಸುಲ್ತಾನರ ಮರಣದೊಂದಿಗೆ, ಬ್ರಿಟಿಷರ ವಿಜಯದೊಂದಿಗೆ ಬ್ರಿಟಿಷರು ಆಗ ಮೈಸೂರು ಸಂಸ್ಥಾನವನ್ನು ವಾಪಸ್ ಮೈಸೂರಿಗೆ ಕಳಿಸಿದ್ರು. ನೀವು ಇಲ್ಲಿಗೆ ವಾಪಸ್ ಹೊರಟೋಗಿ ಅಂತ. ಆಗ 1800ರಿಂದ ಇಲ್ಲಿ ತನಕ ದಸರೆ ಮೈಸೂರಿನಲ್ಲಿ ನಡ್ಕೊಂಡ್ಬಂದಿದೆ. ಆದರೆ 1800 ಆದಮೇಲೆ ಈ ನೆಲದಲ್ಲಿ ನಡೆದಂಥ ಕೊನೆಯ ಯುದ್ಧ 1799ರ 4ನೇ ಆಂಗ್ಲೋ ಮೈಸೂರು ಯುದ್ಧ, ಅದಾದಮೇಲೆ ಈ ನೆಲದಲ್ಲಿ ಯುದ್ಧವೇ ನಡೀಲಿಲ್ಲ. ಸೊ ಹಾಗಾದಾಗ ನಾವು ಯಾವ ರೀತಿಯಾಗಿ ದಸರೆಯನ್ನು ಆಚರಿಸಬೇಕು ಅಂತ ಯೋಚನೆ ಮಾಡಿದಂಥ ಅವತ್ತಿನ ಮಹಾರಾಜ ಮೂರಕೃಷ್ಣರಾಜ ಒಡೆಯರು, ದಿವಾನ್ ಪೂರ್ಣಯ್ಯನವರು, ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು ಇವರೆಲ್ಲ ಇದನ್ನು ಯೋಚನೆ ಮಾಡಿ ಇದನ್ನು ದೈವತ್ವಕ್ಕೆ ಏರಿಸಿದ್ರು. ಇದನ್ನು ತಾಯಿ ಚಾಮುಂಡೇಶ್ವರಿಗೆ ಅರ್ಪಿಸಿದ್ರು. ಇದನ್ನು ನವರಾತ್ರಿಯನ್ನಾಗಿ ಕನ್ವರ್ಟ್ ಮಾಡಿದ್ರು. ಅಂದರೆ ಮುಂಚೆನೂ ಇತ್ತು, ಆದರೆ ಮುಂಚೆ ರಾಜನ ಸಾಹಸ, ತೆರಿಗೆ, ಅವನ ಶಕ್ತಿ, ಸಾಮರ್ಥ್ಯ, ಬಲ, ಅವನ ಸೈನಿಕ ಶಕ್ತಿ ಎಲ್ಲದರ ಮೇಲೆ ಡಿಪೆಂಡ್ ಆಗಿತ್ತು. ಈಗ 1800 ಆದಮೇಲಿನ ನವರಾತ್ರಿ ತಾಯಿ ಚಾಮುಂಡೇಶ್ವರಿಗೆ ಅರ್ಪಣೆ ಆಗೋಯ್ತು. ತಾಯಿ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡೋದಕ್ಕೆ ನಾವು ಶುರು ಮಾಡಿದ್ವಿ. ಅದೆಲ್ಲವೂ ತಾಯಿ ಚಾಮುಂಡೇಶ್ವರಿಗೆ ಅರ್ಪಣೆ ಆಗುತ್ತಾ ಪೂಜೆ ಪುನಸ್ಕಾರಗಳು ತಾಯಿ ಚಾಮುಂಡಿಗೆ ಅರ್ಪಣೆ ಆಯಿತು. ಆದರೆ ರಾಜ ಅಂಬಾರಿಯಲ್ಲಿ ಕೂರ್ತಾ ಇದ್ರು. ಅವಾಗ ಇದು ಸಾಂಕೇತಿಕವಾಗಿ ರಾಜರು ಮೊನ್ನೆ 1974 ನಾವು ನೋಡೋದ್ರವರೆಗೂ ಮಹಾರಾಜರು ಅರಮನೆಯಲ್ಲಿ ಅಂಬಾರಿಯಲ್ಲಿ ಕೂತು ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿ ಪೂಜೆ ಮಾಡಿ ಅದನ್ನು ವಾಪಸ್ ಬನ್ನಿ ಪೂಜೆ ಮಾಡಿ ಎಲ್ಲರಿಗೂ ಹಂಚಿ ವಾಪಸ್ ಅರಮನೆಗೆ ಬರೋದು. ಅದನ್ನು ನಾವು ಮೆರವಣಿಗೆ, ಈ ದಸರಾ ಮೆರವಣಿಗೆ ಅಂತ ನಾವು ಕರೀತೀವಿ. ಈ ಬನ್ನಿ ವೃಕ್ಷ ಯಾಕೆ ಬಂತು ಇಲ್ಲಿ ಅಂತಂದರೆ, ನಾವು ಸ್ವಲ್ಪ ಪುರಾಣಕ್ಕೆ ಹೋದರೆ ಇದೇ ಆಯುಧ ಪೂಜೆ ಮಹಾನವಮಿಯ ದಿನ ಅಜ್ಞಾತವಾಸವನ್ನು ಕಳೆದಂಥ ಪಾಂಡವರು ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದಂಥ ತಮ್ಮ ಶಸ್ತ್ರಾಸ್ತ್ರಗಳನ್ನು ಬಿಚ್ಚಿ ಬನ್ನಿ ಮರದಲ್ಲಿ ಕಟ್ಟಿಟ್ಟಿರ್ತಾರೆ. ಸೊ ಬನ್ನಿ ಮರಕ್ಕೆ ಪೂಜೆ ಮಾಡಿ ಅಲ್ಲಿ ಕಟ್ಟಿಟ್ಟಿದ್ದಂತೆ, ಯಾಕೆಂದರೆ ಅವು ಅಜ್ಞಾತವಾಸ ಅಲ್ವೇ, ಕಾಣಿಸ್ಕೋಬಾರ್ದಲ್ಲ, ತಾವು ಕಾಣಿಸ್ಕೋಬಾರ್ದು, ಶಸ್ತ್ರಾಸ್ತ್ರವೂ ಕಾಣಿಸ್ಬಾರ್ದಲ್ಲ, ಯಾವ್ದಾದ್ರು ಸಿಕ್ಕಾಕೊಂಡ್ರೆ ಪುನಃ 14 ವರ್ಷ ವನವಾಸ ಹೋಗಬೇಕಿತ್ತಲ್ಲ. ಹಾಗಾಗಿ ಎಲ್ಲವನ್ನು ಔಸಿಟ್ಟಿರ್ತಾರೆ ಪಾಂಡವರು. 14ನೇ ವರ್ಷ ಎಲ್ಲ ಮುಗಿದು 1 ವರ್ಷ ಅಜ್ಞಾತವಾಸ ಮುಗಿದು ಆ ಮುಗಿದ ದಿನ ಅವತ್ತು ಮಹಾನವಮಿ ಆ ಶಸ್ತ್ರಾಸ್ತ್ರಗಳನ್ನೆಲ್ಲ ಬಿಚ್ಚಿ ಅದನ್ನು ತೊಳೆದು ಪೂಜೆ ಮಾಡ್ತಾರೆ. ಅದು ಆಯುಧ ಪೂಜೆ ಆಯಿತು. ಮಹಾನವಮಿ ದಿನ ಆಯುಧ ಪೂಜೆ ಶುರು ಮಾಡಿದವರು ಪಾಂಡವರು. ಆಮೇಲೆ ವಿಜಯದಶಮಿ ದಿನ ಅವರು ಯುದ್ಧಕ್ಕೆ ಹೋಗ್ತಾರೆ.
ದಶಮಿ ಅನ್ನೋದು ವಿಜಯ ದಶಮಿ ಆಗಿದ್ದಾವತ್ತೆ. ಕೌರವರ ಮೇಲೆ ಯುದ್ಧಕ್ಕೆ ಹೊರಟು ಅವರು ಯುದ್ಧ ಗೆದ್ಕೊಂಡು ಬಂದದ್ದು ದಿನ. ಸೊ ಈಗ ಅದಿಲ್ವಲ್ಲ ಈಗ. ಸೊ ನಾವು ವಿಜಯದಶಮಿ ಈಗ ಆಯುಧ ಪೂಜೆ ದಿನ ಇಲ್ಲೂ ಎಲ್ಲ ಶಸ್ತ್ರಾಸ್ತ್ರಗಳಿಗೆ ಪೂಜೆಯನ್ನು ಸಾಂಕೇತಿಕವಾಗಿ ಮಾಡ್ತೀವಿ. ವಿಜಯದಶಮಿ ದಿನ ಮಹಾರಾಜರು ದಶಮಿಲಿ ಮೆರವಣಿಗೆ ಹೋಗ್ತಾರೆ, ಬಟ್ ಬನ್ನಿ ಮರಕ್ಕೆ ಪೂಜೆ ಮಾಡಿ ಬರ್ತಾರೆ. ಅಲ್ಲಿಗೆ ಈಗ ಈಗಿನ ದಸರೆ ಬಂದು ನಿಂತಿದೆ. ಅಂಬಾರಿ ಮತ್ತು ಸಿಂಹಾಸನ ಇವೆರಡೂ ಮೈಸೂರಿಗೆ ಹೋಗೋ ಎಲ್ಲರ ಆಕರ್ಷಣೆ ಕೇಂದ್ರ ಬಿಂದು. ಅಂಬಾರಿ ನಾವು ಚಿಕ್ಕ ವಯಸ್ಸಿಂದನೂ ಚಿನ್ನದ ಅಂಬಾರಿ ಅಂತ ನೀವಂತೂ ಬಹಳ ಖುಷಿಯಿಂದ ನಿಮ್ಮ ಬಾಲ್ಯನ ಆ ಬೀದಿಗಳಲ್ಲಿ ಕಳೆದಿದ್ದೀರಿ, ಅದನ್ನ ಕಣ್ ತುಂಬಿಕೊಂಡಿದ್ದೀರಿ. ನಮ್ಮ ವೀಕ್ಷಕರಿಗೆ ಅಂಬಾರಿ ಮತ್ತು ಸಿಂಹಾಸನದ ಬಗ್ಗೆ. ಅಂಬಾರಿ ಸಿಂಹಾಸನ ಈಗ ನಾವು ನೋಡ್ತಾ ಇದೀವಲ್ಲ, ಮೊದಲು ಹಿಂಗಿರಲಿಲ್ಲ. ಈಗ ಹೇಗೆ ನೀವು ಈಗ ನಿಮ್ಮ ಅಜ್ಜಿದೋ ಮುತ್ತಜ್ಜಿದೋ ಒಂದು ಆಭರಣ ನಿಮ್ಮ ತನಕ ಬಂದರೆ ಅದು ಹಳೆ ಡಿಸೈನು ಅಂತ ನೀವು ಸ್ವಲ್ಪ ಚೇಂಜ್ ಮಾಡಿಸ್ಕೊತಿರಲ್ಲ. ಓಲ್ಡ್ ಡಿಸೈನು ಇದಾಯಿತು, ಸ್ವಲ್ಪ ಇವತ್ತಿನ ಡಿಸೈನಿಗೆ ಚೇಂಜ್. ಹಾಗೆ 1800 ತನಕ ಅಂಬಾರಿ ಒಂದೇ ಥರ ಇತ್ತು. 1290ರಿಂದ ಬಂದಂಥ ಅಂಬಾರಿ ಅಲ್ಲಿಗೆ 300, 500, 500 ವರ್ಷಗಳ ಕಾಲ ಒಂದೇ ಡಿಸೈನಲ್ಲಿತ್ತು ಅಂಬಾರಿ. ಬಟ್ ಇಷ್ಟು ಲಾಂಗರ್ ಪೀರಿಯಡಿಗೆ ಒಂದು ಆಚರಣೆ ಬಂದಿರೋದೇ ಆಶ್ಚರ್ಯ, ಬಹಳ ಅದ್ಭುತ. ಯಾಕೆ ಅಂತಂದರೆ ಇದನ್ನು ನೋಡಿ, ವರ್ಷ ಇದು ಶುರುವಾಗಿದ್ದು ಹೆಂಗೆ ಅವನು ಕುಮಾರರಾಮ ಇದನ್ನು ಶುರು ಮಾಡಿದ್ನೋ, ಯಾವ ಕಾಲದಲ್ಲಿ ಇದನ್ನು ಶುರು ಮಾಡಿದ್ನೋ, ಅವನ ವಂಶಸ್ಥರೇ 1300ರಿಂದ 328ರಲ್ಲಿ ಶುರುವಾದಂಥ ಈ ದಸರಾ ಆಮೇಲೆ 1610ವರೆಗೂ ಅವರು ನಡೆಸಿ, 1610ರಿಂದ 1800ವರೆಗೂ ಇವ್ರು ನಡೆಸಿ, 800ರಿಂದ ಇಲ್ಲಿವರೆಗೂ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಅನ್ಬೇಕಾದ್ರೆ ಇಟ್ ಈಸ್ ಲೈಕ್ ಇನ್ ಅನ್ಬಿಲೀವಬಲ್ ಥಿಂಗ್. ಅಂದರೆ ನಾವು ಇದನ್ನು ನಡೆಸ್ತಾ ಇಲ್ಲ, ಇದು ದೇವರು ನಡೆಸ್ತಾ ಇದ್ದಾನೆ ಅಂತ ನಾವು ಅನ್ಬೋದು. ಯಾಕೆ ಮನುಷ್ಯ ಮಾತ್ರದವರಿಂದ ಈ ಒಂದು ಏಕಾಗ್ರತೆ ಸಾಧ್ಯವಿಲ್ಲ. ಖುದ್ದು ತಾಯಿ ಚಾಮುಂಡೇಶ್ವರಿ ನಿರ್ದೇಶನ ಕೊಟ್ಟು ಇದನ್ನು ನಡೆಸ್ತಾ ಇದ್ದಾಳೆ. ನಿಲ್ಲಿಸಬೇಕು ಅನ್ನೋ ಪ್ರಮೇಯ ಬಂದರೂ ಕೂಡ ನಿಲ್ಲಿಸ್ತಾ ಇಲ್ಲ. ಅದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಬರ್ತೀನಿ, ನಿಮ್ಮ ಮಾತಲ್ಲಿ ನಾನು ಕೇಳಬೇಕಿದೆ ಅದನ್ನ. ಅಂಬಾರಿಗೆ ಬರೋಣ. ಈಗ ಅಂಬಾರಿ ಏನಾಯಿತು, 1800ರಲ್ಲಿ ಮೈಸೂರಿಗೆ ವಾಪಸ್ ತಂದ್ರಲ್ಲ, ಆಗ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು ಮತ್ತು ದಿವಾನ್ ಪೂರ್ಣಯ್ಯನವರು ಮತ್ತು ಮೂರನೇ ಕೃಷ್ಣರಾಜ ಒಡೆಯರು ಇದನ್ನು ನೋಡಿ, ಮೂರನೇ ಕೃಷ್ಣರಾಜ ಒಡೆಯರು ನಾವು ಕಂಡಂಥ ಅತ್ಯಂತ ದೊಡ್ಡ ದೈವಭಕ್ತ ಮಹಾರಾಜರು. ಇವತ್ತು ನಾವೇನು ನಂಜನಗೂಡು ಗೋಪುರ ನೋಡ್ತಾ ಇದ್ದೀವಿ, ನಾವೇನು ಮೇಲ್ಕೋಟೆಗಳಲ್ಲಿ ದೇವಸ್ಥಾನಗಳನ್ನು ನೋಡ್ತಾ ಇದ್ದೀವಿ, ನಾವೇನು ಚಾಮುಂಡಿ ಬೆಟ್ಟದ ಗೋಪುರಗಳನ್ನು ನೋಡ್ತಾ ಇದ್ದೀವಿ, ಇವೆಲ್ಲ ಕಟ್ಟಿಸಿ ಲೋಕಾರ್ಪಣೆ ಮಾಡಿದವರು ಇದೇ ಮೂರನೇ ಕೃಷ್ಣರಾಜ ಒಡೆಯರು. ದಾನ ಧರ್ಮಗಳು ದೇವಸ್ಥಾನಗಳಿಗೆ ಕೈ ಎತ್ತಿ ದಾನ ಮಾಡಿದ ಪುಣ್ಯಾತ್ಮ ಮೂರನೇ ಕೃಷ್ಣರಾಜ ಒಡೆಯರು. ಅವರು ಈ ಅಂಬಾರಿ ಮತ್ತು ಸಿಂಹಾಸನವನ್ನು ಸ್ವಲ್ಪ ನವೀಕರಣ, ಸ್ವಲ್ಪ ರಿನ್ಯೂ ಮಾಡೋಣ, ಇದನ್ನ ಮಾಡೋಣ ಅಂಥೇಳಿ ಅದಕ್ಕೆ ಇನ್ನಷ್ಟು ಚಿನ್ನ ಹಾಕಿ, ಇನ್ನಷ್ಟು ಚಿನ್ನವನ್ನು ಸೇರಿಸಿ ಆ ಹೊದಿಕೆಯನ್ನು ಸಂಪೂರ್ಣ ಬಿಚ್ಚಿಸಿ ಅದಕ್ಕೆ ವಜ್ರ, ಮುತ್ತು, ಕೆಂಪು, ವೈಢೂರ್ಯ ಇದನ್ನೆಲ್ಲ ಹುದುಗಿಸಿ, ಕಲ್ಲುಗಳನ್ನು ಅದನ್ನು ಆರ್ನಮೆಂಟ್ ಥರ ಮಾಡಿ ಎಲ್ಲ ಹುದುಗಿಸಿ, ಇವಾಗ ನಾವೇನು ನೋಡ್ತಾ ಇದ್ದೀವಲ್ಲ ಅದು 225 year old. ಸೊ ಹಾಗಾಗಿ ಬಹುಶಃ ಈಗ ಇನ್ನೂ ರಾಜತ್ವ ಇದ್ದಿದ್ರೆ ಈಗ ಚೇಂಜ್ ಆಗ್ತಿತ್ತೇನೋ, ಈಗ ಅದು ಸರ್ಕಾರಿ ಖಜಾನೆಗೆ ಸೇರೋದ್ರಿಂದ ಅದನ್ನು ಮಾಡಿಫಿಕೇಶನ್ ಆಗ್ತಿತ್ತು. ಸೊ ಇದರ ಮೊದಲು ಅಂದರೆ ಅದಕ್ಕೆ ಮುತ್ತುರತ್ನಗಳು ಇರಲಿಲ್ವಾ? ಇತ್ತು. ಇನ್ನು ಈಗ ಅಂದರೆ ಈಗ 1200 ಡಿಸೈನ್ಗೂ 1800 ಡಿಸೈನ್ಗೂ ಇವರು ಯಾರು ನಮ್ಮ ವಿಶ್ವಕರ್ಮ ಜನಾಂಗದವರು ಅಕ್ಕಸಾಲಿಗಳು ಅದನ್ನು ಚೇಂಜ್ ಮಾಡ್ತಾ ಹೊಸ ಡಿಸೈನ್ಗಳು ಬಂದಿರ್ತಾ ಇತ್ತು. ಸೊ ಹೊಸ ಡಿಸೈನನ್ನು ಹಾಕೋಣ ಅನ್ನೋ ಅಂಥದ್ದು ಇವ್ರ ಮನ್ಸಿಗೆ ಬಂತು. ಆಮೇಲೆ ಇನ್ನೊಂದಿಷ್ಟು ಚಿನ್ನ ಸೇರಿಸೋಣ, ಇನ್ನೊಂದಿಷ್ಟು ಗಟ್ಟಿಮುಟ್ಟಾಗಿ ಮಾಡೋಣ ಅಂಥೇಳಿ ಎಲ್ಲವನ್ನು ಬಿಚ್ಚಿ ಹೊಸದಾಗಿ ರೀಸೆಟ್ ಮಾಡಿದವರು ಮೂರನೇ ಕೃಷ್ಣರಾಜ ಒಡೆಯರು. ಸೊ ಇವಾಗ ಸಾಮಾನ್ಯ ಜನರ ಅಂದರೆ ಮೈಸೂರು ಭಾಗದ ಜನರಿಗಾದರೆ ಅದು ಖಂಡಿತ ಗೊತ್ತಿರುತ್ತೆ ಅಂಬಾರಿ ಹೇಗೆ ಮಾಡಿದ್ದಾರೆ ಅಂತ. ಸಾಮಾನ್ಯ ಜನರ ಗಮನಕ್ಕೆ ನೀವು ತರೋದಾದರೆ ಒಳಗಡೆ ಬಳಸಿರೋ ಮರ ಯಾವುದು? ಅಂದರೆ ಮರದ ಅಂಬಾರಿ, ಅದರ ಮೇಲೆ ಚಿನ್ನದ ತಗಡಿನ ಫಿನಿಶಿಂಗ್ ಇದೆ ಅಂತ. ಇಷ್ಟು ವರ್ಷಗಳ ಕಾಲ ಬಾಳಿಕೆ ಬಂದ ಮರ ಯಾವುದದು? ನಮ್ಮ ಮರನೇ ಇಂಥ ಇದು ಅಂದೇನೋ ಮರ ಇಟ್ಸೆ ಮರ ಅಂದರೆ ನೀವು ಏನು ಈಗ ಅದನ್ನು ಯಾವ ಮರ ಅಂತ ನಾವು ಯಾರು ಹೇಳಕ್ಕೆ, ಅಂಜೂರದ ಮರ ಅಂತಾರೆ ಇವಾಗ. ನಾವು ಅದನ್ನು ಯಾರು ನೋಬಡಿ ಹ್ಯಾಸ್ ರಿಮೂವ್ಡ್ ಇಟ್ ಆ್ಯಂಡ್ ಸರ್ಟಿಫೈಡ್ ಇಟ್. ಓಕೆ ಫಾರ್ ಏಕೆಂದರೆ ನಾನು ಅದನ್ನು ಇದನ್ನ ಹೇಳ್ಬಿಡ್ತೀನಿ, ಈಗ ಯಾರು ಅದನ್ನು ಬಿಚ್ಚಿ ನೋಡೋಕ್ಕೆ ಯಾರಿಗಾರು ಸಾಧ್ಯವೇ? ಈಗ ಇಲ್ಲ, ಸಾಧ್ಯ ಇಲ್ಲ. ಅದನ್ನು ಬಿಚ್ಚಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಏನು ಮಾಡೋಕ್ಕೆ ಸಾಧ್ಯವೇ ಅದ್ರ ಬಗ್ಗೆ ಇಲ್ಲ ದಾಖಲೆ. ಅದೇ ಅಂಜೂರದ ಮರದಿಂದ ಮಾಡಿದ ಅಂತ ಒಂದೆರಡು ಕಡೆ ಬರೆದಿದ್ದಾರೆ, ಇಲ್ಲ ಅಂತ ಅಲ್ಲ. ಬಟ್ ಈಗ ನೀವು ಫರ್ದರ್ ಸರ್ಟಿಫಿಕೇಶನ್ ನೀವು ಕಂಡು, ಬಟ್ ಅದ್ರ ಮೇಲಿರೋವಂಥದ್ದನ್ನ ಏನೇನೋ ಮುತ್ತು ಯಾವುದು, ಪಚ್ಚೆ ಯಾವುದು, ವಜ್ರ, ಕೆಂಪು ಯಾವುದು ಅಂತ ಹೇಳ್ಬೋದು. ಸುಮಾರು ಎಷ್ಟು ಮುತ್ತು, ರತ್ನ, ವಜ್ರಗಳು ಬಳಕೆ ಆಗಿವೆ? ಸೊ ಅಂದಾಜು ನಿಮಗೆ ಗೊತ್ತಿರೋ ಪ್ರಕಾರ ಅಸಂಖ್ಯ ಎಣಿಸಲಾಗದ್ದು.
ಅಸಂಖ್ಯವಾಗಿದೆ ಎಣಿಸಲಾಗದಷ್ಟು ಮುತ್ತು ರತ್ನಗಳ ಬಳಕೆ ಆಗಿದೆ ಅದಕ್ಕೆ. ಯಾಕೆಂದರೆ ಪುಟ್ಟದಿಂದ ಹಿಡಿದು ದೊಡ್ಡದ ಪಚ್ಚೆವರೆಗೂ ಅಸಂಖ್ಯ ಒಂದೊಂದು ಅದು ಬೆಲೆ ಕಟ್ಟಲಾಗದಂಥ ಮಾಣಿಕ್ಯ ಅದನ್ನು ಬಳಸಿದ್ದಾರೆ. ಅದಷ್ಟು ಓಕೆ.